ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಸೊ ಈ ಪ್ರೋಮೋದಲ್ಲಿ ನಾಮಿನೇಷನ್ಗೆ ಸಂಬಂಧಪಟ್ಟಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಮತ್ತು ಅಶ್ವಿನಿಯ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ. ಸೊ ಇಲ್ಲಿ ಅಶ್ವಿನಿಯವರು ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಏನಕ್ಕಾಗಿ ಇಲ್ಲಿ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಮತ್ತು ರಜತ್ ಅವರು ಯಾರನ್ನೆಲ್ಲ ನಾಮಿನೇಟ್ ಮಾಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ನಾಮಿನೇಷನ್ ಚಟುವಟಿಕೆ ಕೂಡ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಆಲ್ಮೋಸ್ಟ್ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲೂ ಅದೇ ಇತ್ತು. ಸೊ ಈಗ ಎರಡನೇ ಪ್ರೋಮೋದಲ್ಲೂ ಸೊ ಅದೇ ನಾಮಿನೇಷನ್ ಚಟುವಟಿಕೆ ಬಗ್ಗೆನೇ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಚೈತ್ರ ಅವರು ಯಾರನ್ನೆಲ್ಲ ಚಾಯ್ಸ್ ಮಾಡಿ ಆ ಒಂದು ನಂಬರ್ಸ್ ಕ್ಯಾಪ್ನ ಕೊಡ್ತಾರೆ, ಸೊ ಅವರು ಅಷ್ಟು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡ್ಬೋದು ಅಂತಲೂ ಕೂಡ ಹೇಳ್ಬೋದು. ಸೊ ಇದೀಗ ರಜತ್ ಅವರಿಗೆ ಚೈತ್ರ ಅವರು 4 ನಂಬರ್ನ ಒಂದು ಕ್ಯಾಪ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ರಜತ್ ಅವರು 4 ಜನ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಬೇಕು. ಸೊ ಆಲ್ರೆಡಿ ಈಗ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಅಪ್ಡೇಟ್ ಆಯಿತು. ಸೊ ಅವರ ಮಧ್ಯೆ ಈಗ ಜಗಳ ಕೂಡ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಾದ ಮಾಡಿಕ ನಮ್ಮ ಯಾರು ರಜತ್ ಅವರು ಎರಡನೇದಾಗಿ ಸೊ ಇಲ್ಲಿ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಅಶ್ವಿನಿ ಅವರು ಯಾರು ಇಲ್ಲಿ ರಜತ್ ಅವರು ನಾಮಿನೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಕಾರಣಗಳನ್ನ ಸಹ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ಸೊ ಇಲ್ಲಿ ಅಶ್ವಿನಿ ಅವರಿಗೆ ರಜತ್ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಯಾವ ಕಾರಣ ಕೊಡ್ತಾ ಇದ್ದಾರೆ ಅಂದರೆ ಸೊ ಇಲ್ಲಿ ಧ್ರುವಂತ್ ಅವರು ಅವಾಗ ಟೀ ಗಾಂಚಲಿ ಅಂತ ಪದಗಳನ್ನ ಯೂಸ್ ಮಾಡಿದಾಗ ಸೊ ಏನೂ ಮಾತಾಡದೇ ಇರುವಂಥವ್ರು ಸೊ ರಘು ಅವರು ಏನೋ ಒಂದು ಮಾತಾಡಿದಾಗ ಹಂಗೆ ಹೇಳ್ಬಾರ್ದು ಹಿಂಗೆ ಹೇಳ್ಬಾರ್ದು ಅನ್ನೋ ರೀತಿಯಲ್ಲಿ ಜಗಳ ಆಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅವ್ರನ್ನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಇವ್ರ ಜೊತೆ ನಾವು ಜಗಳ ಆಡೋಕ್ಕೂ ಆಗಲ್ಲ. ಯಾಕಪ್ಪ ಅಂದರೆ ಸೊ ಇವರು ಲೇಡಿ ಕಂಟೆಸ್ಟೆಂಟ್ಸ್, ನಾವು ಜಗಳ ಆಡೋಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿ ಸೊ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ಅದು ಕೂಡ ಒಂದು ಆ್ಯಕ್ಷನ್ ರೀತಿಯಲ್ಲಿ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಆ್ಯಕ್ಷನ್ ನೋಡಿದ ಮೇಲೆ ಅಶ್ವಿನಿ ಅವರು ಸುಮ್ಮನೆ ಇರ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ರಜತ್ ಅವ್ರಿಗೆ ಲಾಸ್ಟಲ್ಲಿ ಒಂದು ಮಾತು ಕೂಡ ಆಡ್ತಾರೆ. ಏನಪ್ಪ ಅಂದರೆ ಮೊದಲೇ ಇವರು ಹೆಣ್ಮಕ್ಳು, ಸೊ ಇವ್ರ ಜೊತೆ ಜಗಳ ಆಡೋಕ್ಕೂ ಆಗಲ್ಲ ನಾವು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಮಾತಿಗೆ ಅಶ್ವಿನಿ ಅವರು ಖಡಕ್ ರಿಪ್ಲೈ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ ರಜತ್ ಅವ್ರಿಗೆ ನಿಮ್ಮಂಥ ಥರ್ಡ್ ರಿಲೇಟೆಡ್ ಭಾಷೆಗಳನ್ನ ಇಲ್ಲಿ ಯಾರು ಕೂಡ ಯೂಸ್ ಮಾಡಲ್ಲ. ಸೊ ನಿಮ್ಮ ಗಾಂಚಲಿ ಮಾತುಗಳು ನಮ್ಮ ಹತ್ರ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅವರು ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ರಜತ್ ಅವರು ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಓಕೆ, ನನ್ನ ಭಾಷೆ ನಿನಗೆ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಇವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಅಷ್ಟೇ ಅಲ್ಲದೆ ರಜತ್ ಅವರ ಗಂಡಸ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಏಕವಚನ ಪದಗಳನ್ನು ಸಹ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನೀವು ಒಂದು ಮಾತನ್ನ ಹೇಳಿದ್ರಿ, ನಾವು ಗಂಡಸ ಜೊತೆ ಜಗಳ ಆಡ್ತೀವಿ ಅಂತ. ಸೊ ಓಕೆ, ನೀವು ಗಂಡಸಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ವಿಷಯ ಕೇಳಿದ ಮೇಲೆ ರಜತ್ ಅವರು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇಲ್ಲಿ ಈ ರೀತಿಯ ಒಂದು ಪದಗಳನ್ನ ಅಶ್ವಿನಿ ಅವರು ಯೂಸ್ ಮಾಡಬೇಡ್ದಾಗಿತ್ತು. ಸೊ ಯಾಕೆ ನೀನು ಗಂಡಸಲ್ವಾ ಅನ್ನೋ ರೀತಿ ಪದಗಳನ್ನ ಯೂಸ್ ಮಾಡಿಬಿಟ್ಟು ಸೊ ಈಗ ಅವರ ಮಧ್ಯೆ ತುಂಬ ಜೋರಾಗಿ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಜತ್ ಅವರು ಹೇಳಿದ್ದು ಒಂದು ಲೆಕ್ಕಕ್ಕೆ ಹೋಗಿ ಸರಿ ಅಂತಲೇ ಕೂಡ ಹೇಳ್ಬೋದು. ಬಟ್ ಆದರೆ ಅವರು ಹೇಳುವಂಥ ರೀತಿ ಅದಾಗಿತ್ತು. ಬಟ್ ಆದರೆ ಈ ಒಂದು ಮಾತಿಗೆ ಅಶ್ವಿನಿ ಅವರು ಯಾಕೆ ನೀನು ಗಂಡಸಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡಿ ಸೊ ಆ ಒಂದು ವಿಷಯಗಳ ಮಧ್ಯೆ ತುಂಬ ಜೋರಾಗಿ ಜಗಳ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಅಶ್ವಿನಿ ಅವರು ಏನು ಹೇಳ್ತಾ ಇದ್ದಾರೆ, ಅಂಥ ಸಮಯದಲ್ಲಿ ಬಂದು ನೀವು ಮಾತಾಡಬೇಕಾಗಿತ್ತು, ಅದು ಬಿಟ್ಕೊಂಡು ನೀನು ಯಾಕೆ ಈಗ ನಾಮಿನೇಟ್ ಮಾಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಈ ಒಂದು ಮಾತಿಗೆ ಸೊ ಇಲ್ಲಿ ರಜತ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಾವು ಹೊಡೆದಾಡಿದ್ರೆ ಗಂಡು ಮಕ್ಳ ಹತ್ರ ಅಷ್ಟೇ ಹೊಡೆದಾಡ್ತೀವಿ, ಹೆಣ್ಮಕ್ಳ ಹತ್ರ ಅಲ್ಲ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ನಾಮಿನೇಷನ್ ವಿಷಯ ಹೇಗಪ್ಪ ಅಂದರೆ ಸೊ ಆ ಸ್ಪರ್ಧೆಯನ್ನು ನಾಮಿನೇಟ್ ಮಾಡಬೇಕಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕು. ಅಂಥ ಸಮಯದಲ್ಲಿ ಅಶ್ವಿನಿ ಅವರು ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಹೋಗಿ ನಿಂತಿರ್ತಾರೆ. ಮಾತಾಡೋ ಟೈಮಲ್ಲಿ ರಜತ್ ಅವ್ರು ಏನು ಬಂದುಬಿಡ್ತಾರೆ, ಸೊ ಅವರು ಮಾತಾಡ್ತಾ ಇದ್ದರೂ ಕೂಡ ಅವ್ರನ್ನ ಬಂದುಬಿಟ್ಟು ಹಿಂದಿನ ಜೋರಾಗಿ ತಳ್ಳಿಬಿಡ್ತಾರೆ. ಸೊ ಹಾಗೆ ಅವ್ರು ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳ್ತಾರೆ. ಇಂಥ ಸಮಯದಲ್ಲಿ ಅಶ್ವಿನಿ ಅವರು ತುಂಬ ಗರಂ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಪ್ಪ ಅಂದರೆ ರಜತ್ ಅವರು ಮಾತಾಡಿ ಮುಗಿಸಿದ್ರು, ಅಶ್ವಿನಿ ಅವರು ಮಾತನ್ನ ಮುಗಿಸಿರಲ್ಲ. ಸೊ ಆಲ್ರೆಡಿ ಈಗ ನೆಕ್ಸ್ಟ್ ಕಂಟೆಂಟ್ಗೆ ಅವ್ರು ಕೊಡಬೇಕಾಗಿತ್ತು. ಅದು ಬಿಟ್ಕೊಂಡು ಇವರು ಅಶ್ವಿನಿ ಅವರು ಮಾತಾಡ್ತಾನೆ ಇರ್ತಾರೆ. ಅಂಥ ಸಮಯದಲ್ಲಿ ರಜತ್ ಅವರು ಬಂದು ಆ ಸ್ವಿಮ್ಮಿಂಗ್ ಪೂಲ್ಗೆ ಅವ್ರನ್ನ ತಳ್ಳಿ ಹೋಗ್ಬಿಡ್ತಾರೆ. ಸೊ ಆ ಸಿಟ್ಟಿಗೆ ಸೊ ಅಶ್ವಿನಿ ಅವರು ಕಚಡ ನನ್ನ ಮಗನೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಷಯದಲ್ಲಿ ತುಂಬ ಜೋರಾಗಿ ಜಗಳ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಇಲ್ಲಿ ರಜತ್ ಅವರು ಮಾಡಿ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿ ಅವರು ಅದನ್ನ ಅತಿರೇಕಕ್ಕೆ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಏಕವಚನ ಪದಗಳನ್ನ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಪ್ರೋಮೋದಲ್ಲಿ ಅದನ್ನ ತೋರಿಸಿಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಯಾವ್ಯಾವ ರೀತಿಯಲ್ಲಿ ಜಗಳ ಆಗಿದೆ ಮತ್ತು ಯಾರ ಮಧ್ಯೆ ಜಗಳ ಆಗಿದೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ಬಟ್ ಈಗ ರಜತ್ ಅವರ ಜೊತೆ 2 ಜನ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಜಗಳ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆದರೂ ಕೂಡ ಇನ್ನು ರಜತ್ ಅವರಿಗೆ ಇನ್ನೂ 2 ಜನ ಸ್ಪರ್ಧಿಗಳು ನಾಮಿನೇಷನ್ ಮಾಡಬೇಕು ಅಂದರೆ ನಾಮಿನೇಟ್ ಮಾಡಬೇಕು. ನೋಡೋಣ ಯಾವ ಸ್ಪರ್ಧಿಗಳನ್ನ ತಗೋಬೇಕು ಅಂತ. ಆಲ್ರೆಡಿ ಈಗ ಅಶ್ವಿನಿ ಮತ್ತು ಧ್ರುವಂತ್ ಅವ್ರನ್ನ ಈಗ ಆಲ್ರೆಡಿ ನಾಮಿನೇಟ್ ಮಾಡಿದ್ದಾರೆ ಯಾರು ರಜತ್ ಅವರು. ಸೊ ಇನ್ನು ಉಳಿದಂಥ 2 ಜನ ಯಾರು ಆಗ್ತಾರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈಗ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿರುವಂಥ ಅಶ್ವಿನಿ ಅವರು ಅಲ್ಲಿಂದಲೇ ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಕಚಡ ಗಿಚಡ ಅನ್ನೋ ಪದಗಳನ್ನ ಸಹ ಯೂಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಇವರು ನೀನು ಗಂಡಸ ಅನ್ನೋ ರೀತಿ ಪದಗಳನ್ನ ಯೂಸ್ ಮಾಡಿದರು. ಇದಾದ ಬಳಿಕ ಮತ್ತೆ ಕಚಡ ಅನ್ನೋ ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಹೇಳುವಂಥ ಪದಗಳು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಕಚಡ ಅನ್ನೋ ಪದನ ಯೂಸ್ ಮಾಡಿದ್ಮೇಲೆ ಸೊ ರಜತ್ ಅವ್ರು ಹೇಳ್ತಾ ಇದ್ದಾರೆ, ಸೊ ನೀ ನನಗೇನು ಹೇಳ್ತೀಯ ಕಚಡ ಅಂತ, ನೀನೇ ಮೊದಲು ಕಚಡ
ಕಟ್ಟಡ ಇದ್ದಂಗೆ ಇದೆಯಾ ಅನ್ನೋ ರೀತಿಯಲ್ಲಿ ಇಲ್ಲಿ ರಜತ್ ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಹೊಡೆದಾಟ ನಡೀತಾ ಇದೆ. ಸೊ ಹೊಡೆದಾಟ ಅನ್ನೋಕ್ಕಿಂತ ಜಗಳ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಅಶ್ವಿನಿ ಅವರು ಮಾತಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ರಜತ್ ಅವರು ಅವ್ರ ಹತ್ರ ನಾವು ಹೊಡೆದಾಡೋಕ್ಕೂ ಆಗಲ್ಲ, ಹೆಣ್ಮಕ್ಳು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಬಿಟ್ಟರೆ ಅದಕ್ಕೆ ನೀನು ಗಂಡ್ಸಲ್ವಾ ಅನ್ನೋ ರೀತಿಯಲ್ಲಿ ಇಲ್ಲಿ ಅಶ್ವಿನಿ ಅವರು ಮಾತಾಡಿದ್ದಾರೆ. ಅದಾದ ಬಳಿಕ ಇಲ್ಲಿ ರಜತ್ ಅವರು ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಮಾತಾಡೋ ಟೈಮಲ್ಲಿ ಜೋರಾಗಿ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ತಾರೆ. ಸೊ ಈ ಒಂದು ವಿಷಯದಲ್ಲಿ ರಜತ್ ಅವರು ತಪ್ಪು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ತಪ್ಪು ಅನ್ನೋಕ್ಕಿಂತ ಸೊ ಆಲ್ರೆಡಿ ಇಲ್ಲಿ ಅಶ್ವಿನಿ ಅವರಿಗೆ ಮಾತು ಬೆಳಿತಾನೆ ಇರ್ತಿತ್ತು. ಸೊ ಹಾಗಾಗಿ ರಜತ್ ಅವ್ರು ಏನು ಮಾಡಿದ್ರಪ್ಪ ಅಂದರೆ ಸೊ ಅವ್ರನ್ನ ಹೋಗಿ ತಳ್ಳಿಬಿಡ್ತಾರೆ. ಅಂಥ ಸಮಯದಲ್ಲಿ ಈ ಅಶ್ವಿನಿ ಅವರು ಏನು ಮಾಡ್ತಾರೆ, ಥೂ ಅನ್ನೋ ಒಂದು ಪದನ ಯೂಸ್ ಮಾಡಿ ಕಚಡ ನನ್ನ ಮಗನೇ ಅನ್ನೋ ಒಂದು ಪದನ ಯೂಸ್ ಮಾಡ್ತಾರೆ. ಕಚಡ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ಸೊ ರಜತ್ ಅವರು ಫುಲ್ ಗರಂ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಅಶ್ವಿನಿ ಅವರು ಮಾತಾಡಿದ್ದು ಸರಿ ಇದೆಯಾ? ಸೊ ಇಲ್ಲಿ ಅಶ್ವಿನಿ ಅವರು ತಪ್ಪಿದೆಯಾ ಅಥವಾ ರಜತ್ ಅವರು ತಪ್ಪಿದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಬಿಗ್ ಬಾಸ್ ಮನೆ ಹೋಗಿ ಗೋಸ್ಟ್ ಮನೆ ಆಗಿದೆ ಅಂತ. ಸೊ ಅಲ್ಲಿ ವಿಲನ್ ಈ ರೀತಿ ಮಾಡಿಸ್ತಾ ಇದ್ದಾರೆ. ಬಿಗ್ ಬಾಸ್ನ ಕೆಲವು ರೂಲ್ಸ್ಗಳನ್ನು ಬ್ರೇಕ್ ಮಾಡಿಸ್ತಾ ಇದ್ದಾರೆ. ಈಗ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸೊ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೆಲವು ತುಂಬ ಬದಲಾವಣೆಗಳು ಆಗಿದ್ದಾವೆ. ಯಾಕಪ್ಪ ಅಂದರೆ ಸೊ ಜೋಡಿ ಕ್ಯಾಪ್ಟನ್ ಆಗಿರುವಂಥ ಸ್ಪಂದನ್ ಅವರ ಮಧ್ಯೆ ಈಗ 3 ದಿನ ಕ್ಯಾಪ್ಟನ್ ಆಗಿಬಿಟ್ಟು ಈಗ ಕ್ಯಾಪ್ಟನ್ ಚೇಂಜ್ ಆಗಿದೆ. ಚೈತ್ರ ಅವರು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಅವ್ರನ್ನ ಹೊರತುಪಡಿಸಿ ಉಳಿದಿರುವಂಥ ಸ್ಪರ್ಧಿಗಳಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅದರಲ್ಲಿ ರಕ್ಷಿತಾ ಅವರು ಅಂದರೆ ಚೈತ್ರ ಅವರು ಯಾರನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ, ಆ ಸ್ಪರ್ಧಿಗಳಿಗೆ ಎಷ್ಟು ಜನ ಸೆಲೆಕ್ಟ್ ಮಾಡ್ತಾರೆ, ಸೊ ಅವರು ಆ ಒಂದಿಷ್ಟು ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡ್ಬೋದು. ಬಟ್ ಈ ಒಂದು ಟ್ವಿಸ್ಟ್ ತುಂಬ ಡಿಫ್ರೆಂಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ವಿಲನ್ ಮಾತ್ರ ಸೊ ಈ ಸ್ಪರ್ಧಿಗಳಿಗೆ ಜಗಳ ಹಚ್ಚಿ ಅವರು ತುಂಬ ಮಜಾ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಕೆಲವಷ್ಟು ಸ್ಪರ್ಧಿಗಳಿಗೆ ಹಿಂಸೆ ಮೇಲೆ ಹಿಂಸೆ ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ನಿನ್ನೆ ಬಂದಿರುವಂತಹ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗ್ತಿದೆ ಯಾವ ರೀತಿ ಒಂದು ಹಿಂಸೆ ಕೊಡ್ತಾ ಇದ್ದಾರೆ ಅಂತ. ಊಟದ ವಿಚಾರದಲ್ಲಾಗಲಿ, ಟಾಸ್ಕ್ ವಿಚಾರದಲ್ಲಾಗಲಿ, ಸೊ ಒಂದು ಕ್ಯಾಪ್ಟನ್ಸಿ ವಿಚಾರದಲ್ಲಾಗಲಿ, ಸೊ ಎಲ್ಲ ವಿಚಾರದಲ್ಲೂ ಸಹ ಒಂದು ಕಷ್ಟನ ಕೊಡ್ತಾ ಇದ್ದಾರೆ. ಕಷ್ಟನಕ್ಕಿಂತ ಹಿಂಸೆನ ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತುಂಬ ಚೆನ್ನಾಗಿದೆ. ಸೊ ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಕೂಡ ಕಂಪ್ಲೀಟ್ ಆಗುತ್ತೆ. ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಈಗ ಇಲ್ಲಿ ರಜತ್ ಅವರು 2 ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಕನ್ಫರ್ಮ್ ಕೂಡ ಆಗಿದೆ. ಯಾರ್ಯಾರಪ್ಪ ಅಂದರೆ ಸೊ ಇಲ್ಲಿ ಅಶ್ವಿನಿ ಅವರು ಮತ್ತು ನಮ್ಮ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಇಲ್ಲಿ ರಜತ್ ಅವರು ಇನ್ನು ಉಳಿದಂಥ ಸ್ಪರ್ಧಿಗಳು ಯಾರ್ಯಾರು ಮಾಡಿದ್ದಾರೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಸಹ ಸಿಕ್ಕಿಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಎಷ್ಟೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ. ಸೊ ನಿಮ್ಮ ಪ್ರಕಾರ ಎಲ್ಲ ಅಶ್ವಿನಿ ಅವರು ಮಾತಾಡಿದ್ದು ಸರಿ ಇದೆಯಾ ಅಥವಾ ರಜತ್ ಅವರು ಮಾತಾಡಿದ್ದು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ವಿಲನ್ ಪಾತ್ರ ಹೇಗಿದೆ? ಸೊ ಆಲ್ಮೋಸ್ಟ್ ವಿಲನ್ ಅನ್ನೋಕ್ಕಿಂತ ಸೊ ಗೋಸ್ಟ್ ಅಂತಲೂ ಕೂಡ ಕರಿಬೋದು. ಯಾಕಪ್ಪ ಅಂದರೆ ವಿಚಿತ್ರ ರೀತಿಯಲ್ಲಿ ಒಂದು ಏನು ಟೆಲಿಕಾಸ್ಟ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದರಲ್ಲಂತೂ ವಾಯ್ಸ್ ಮತ್ತು ಚಿಂದಿ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ನಾಮಿನೇಷನ್ ಪ್ರಕ್ರಿಯೆ ಮಾತ್ರ ತುಂಬ ಟ್ವಿಸ್ಟಾಗಿ ನಡೀತಾ ಇದೆ. ಅಲ್ಲಿ ಸ್ಪರ್ಧಿಗಳು ಏನು ಮಾಡ್ತಿದ್ರು, ಒಬ್ಬೊಬ್ಬ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡಬೇಕಾಗಿತ್ತು. ಬಟ್ ಈಗ ಕೆಲವೊಂದು ಸ್ಪರ್ಧಿಗಳಿಗೆ ಚಾನ್ಸ್ ಇದೆ. ಸೊ ಚೈತ್ರ ಅವರು ಎಷ್ಟು ನಂಬರ್ಸ್ನ ನಾಮಿನೇಟ್ ಮಾಡಬೇಕು ಅಂತ ಒಂದು ಟೋಪಿನ ಕೊಡ್ತಾರೆ. ಸೊ ಅವರು ಅಷ್ಟು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡ್ಬೋದು. ಇಲ್ಲಿ ಕೆಲವೊಂದು ಸ್ಪರ್ಧಿಗೆ 1 ಕೊಟ್ಟಿದ್ದಾರೆ, ಕೆಲವು ಸ್ಪರ್ಧಿಗಳಿಗೆ 0 ಕ್ಯಾಪ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ರಜತ್ ಅವರಿಗೆ 4 ನಂಬರ್ನ ಕ್ಯಾಪ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಿದು 4 ನಂಬರ್ ಕ್ಯಾಪ್ ಅಂದರೆ ಸೊ ಇಲ್ಲಿ 4 ಜನ ಸ್ಪರ್ಧಿಗಳನ್ನ ಇಲ್ಲಿ ರಜತ್ ಅವರು ನಾಮಿನೇಟ್ ಮಾಡ್ಬೋದು. ಇದೀಗ 2 ಜನ ನಾಮಿನೇಟ್ ಮಾಡಿದ್ದಾರೆ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.